ಜಸ್ಟಿಸ್ ಯಾಕೆ ಹೇಳ್ತಿದ್ದೀನಿ ಅಂತ ತುಂಬಾ ಜನ ಗೊತ್ತಿಲ್ಲ. ಹುಬ್ಳಿಯಲ್ಲಿ ಕಾರ್ಪೊರೇಟರ್ ಮಗಳಿಗೆ ಬರಬರ ಹತ್ಯೆ ಮಾಡಿದ್ದಾನೆ. ಅದು ಒಂದ್ ಸಲ ಅಲ್ಲ, 2 ಸಲ ಅಲ್ಲ, 9 ಸಲ ಚಾಕುವಿಂದ ಚುಚ್ಚಿದ್ದಾನೆ. ಆ ಹುಡುಗಿ ಮುಖ ನೋಡಿದ್ರೆ ಮೃದು ಸ್ವಭಾವ ಹುಡುಗಿ ಅನ್ಸುತ್ತೆ. ಕಾರ್ಪೊರೇಟರ್ ಮಗಳಿಗೆ ಅವ್ನು ಬಿಟ್ಟಿಲ್ಲ. ಇನ್ನು ನಮ್ಮಂತ ಸಾಮಾನ್ಯದವ್ರದ್ದು ಏನ್ ಕತೆ? ರೀಸನ್ ಬರೀ ಇಷ್ಟೇ, ಅವನಿಗೆ ಅವಳು ಇಷ್ಟ ಆಗಿದ್ಲು, ಬಟ್ ಅವಳಿಗೆ ಇವ್ನು ಇಷ್ಟ ಇರ್ಲಿಲ್ಲ. ಅದಕ್ಕೋಸ್ಕರ ಅವಳು ಅವಾಯ್ಡ್ ಮಾಡಿದಕ್ಕೆ ಇವನು ಚುಚ್ಚಿದಾನಂತೆ. ನಾವೆಲ್ಲರೂ ಬರೀ ಮೊಬೈಲ್ ಅಲ್ಲಿ ಜಸ್ಟಿಸ್ ಫಾರ್ ನೇಹಾ ಅಂತ ಹಾಕ್ತಿದೀವಿ ಹೊರತು ಆಕ್ಷನ್ ತಗೊಂತಾ ಇದ್ದಾರೆ. ರೀಸೆಂಟ್ ಆಗಿ ಹೇಳೋದಾದ್ರೆ ಪ್ರೆಸಿಡೆನ್ಸಿ ಕಾಲೇಜ್ ಬೆಂಗಳೂರಲ್ಲೂ ಒಂದು ಹುಡುಗ ಹುಡುಗಿಗೆ ಚಾಕು ಚುಚ್ಚಿರ್ತಾರೆ. ಆದ್ರೆ ಪ್ರೆಸಿಡೆನ್ಸಿ ಕಾಲೇಜ್ ಹೆಸರು ಹಾಳಾಗತ್ತೆ ಅಂತ ಅವರಲ್ಲೇ ಕ್ಲೋಸ್ ಮಾಡ್ತಾರೆ. ಇದೇ ತರ ಆದ್ರೆ ನಮ್ಮ ಹೆಣ್ಮಕ್ಳನ್ನ ಯಾವ ಧೈರ್ಯದ ಮೇಲೆ ಆಚೆ ಬರೋದು? ಅವ್ನು ಇವತ್ತು ಜೈಲ್ಗೆ ಹೋಗ್ತಾನೆ, ಮತ್ತೆ ಹೊರಗೆ ಬಂದ್ಬಿಟ್ಟು ಇದೇ ರಿಪೀಟ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಅವನ ತರ ಲಕ್ಷಾಂತರ ಜನ ಇದ್ದಾರೆ. ಆ ಪೊರ್ಕಿಗಳಿಗೆ ಗೊತ್ತಾಗ್ಬೇಕು, ಈ ಹುಡುಗಿ ಹಿಂಗಾದ್ರೆ ನಮ್ಗೆ ಹಿಂಗಾಗತ್ತೆ, ಅವ್ನ ಲೈಫ್ ನರಳಿಸ್ಬೇಕು, ಆತರ ಆಕ್ಷನ್ ತಗೋಬೇಕು. ಜಸ್ಟಿಸ್ ಫಾರ್ ನೇಹಾ ಅಂತಂದ್ರೆ ವರ್ಕ್ ಆಗಲ್ಲ. ಇಲ್ಲಿ ನಾಳೆ ದಿನ ಒಂದು ಹುಡುಗಿ ಮಾತಾಡಿಸ್ಬೇಕಾದ್ರೂ ಆ ಹುಡುಗ ಬೀಜ ಗಟ್ಟಿ ಇರಬೇಕು. ಆ ರೀತಿ ಆಕ್ಷನ್ ತಗೋಬೇಕು ಈ ಕೇಸ್ನ. ಜಸ್ಟಿಸ್ ಫಾರ್ ನೇಹಾ ಅಂತ ಮೆಸೇಜ್ ಹಾಕೋದಲ್ಲ, ಜಸ್ಟಿಸ್ ಫಾರ್ ನೇಹಾ ಅಂತ ಸ್ಟೋರಿ ಹಾಕೋದಲ್ಲ.